ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು. ಬಂಧುಗಳೇ, ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪುನರ್ವಸತಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ವರದಿದೆ. ಈ ಸುತ್ತೋಲೆ ಅಂದರೆ ಆದೇಶ ಬಂದು ವಿಶೇಷಚೇತನರ ಪುನರ್ವಸತಿ ಕಾರ್ಯಕರ್ತರಿಗೆ ಕೆಲವೊಂದು ಸೌಲಭ್ಯಗಳನ್ನು ಕೊಡ್ತಕ್ಕಂಥ ವಿಚಾರವಾಗಿ ಒಂದು ಪಂಚಾಯತ್ ರಾಜ್ ಆಯುಕ್ತಾಲಯದಿಂದ ಒಂದು ಆದೇಶ ತಮಗೆಲ್ಲ ತಿಳಿದ ಹಾಗೆ ಈಗಾಗಲೇ ತಾವೆಲ್ಲ ಗಮನಿಸಿದರೆ ಸುಮಾರು ವಾಟ್ಸಪ್ ಗ್ರೂಪಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದು ಹರಿದಾಡ್ತಾ ಇದೆ. ಆ ವಿಷಯವಾಗಿ ಒಂದು ವಿಚಾರವನ್ನು ತಮ್ಮ ಜೊತೆಗೆ ಹಂಚ್ಕೋಬೇಕಂತೇಳಿ ಈ ಒಂದು ವರದಿ ಮಾಡ್ತಾಯಿದ್ದೀನಿ ಬಂಧುಗಳೇ. ಅಂದರೆ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಪಂಚಾಯತ್ ರಾಜ್ ಆಯುಕ್ತಾಲಯ, ಕಾಳಿದಾಸ್ ರಸ್ತೆ, ಗಾಂಧಿನಗರ್, ಬೆಂಗಳೂರು 560009. ಇದು ಸಂಖ್ಯೆ ಕ.ಪಂ.ರಾ.ಆ. ಅಭಿವೃದ್ಧಿ 588-724. ಯಾರಿಗೆ ಕೊಟ್ಟಾರ ಅಂದರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ರಾಜ್ಯದ ಎಲ್ಲ 31 ಜಿಲ್ಲಾ ಪಂಚಾಯಿತಿಗಳಿಗೆ ಕೊಟ್ಟಿದ್ದಾರೆ. ಏನಂತಂದರೆ ವಿಷಯ ಏನು ಹೇಳಿದ್ದಾರೆ ಅಂದರೆ, ಅಂಗವಿಕಲರ ಗ್ರಾಮೀಣ ಪುನರ್ವಸತಿ ಯೋಜನೆಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪುನರ್ವಸತಿ ಕಾರ್ಯಕರ್ತರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಆದೇಶ ಹೊರಡಿಸುವ ಬಗ್ಗೆ ಉಲ್ಲೇಖ ಯಾವುದಂದರೆ, ನಮ್ಮ ನಿರ್ದೇಶಕರು ವಿಶೇಷಚೇತನರ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯವರು ಪತ್ರ ಸಂಖ್ಯೆ ವಿಹಿನಿ ಮಾಹಾ C552/2021 1336 ದಿನಾಂಕ 11/6/2024. ಏನು ಹೇಳಿದರೆ ವಿಷಯ ಅಂದರೆ, ಸಂಬಂಧಪಟ್ಟಂತೆ ಉಲ್ಲೇಖಿತ ಪತ್ರವನ್ನು ಇದರೊಂದಿಗೆ ಲಗತ್ತಿಸಿದ ನಿರ್ದೇಶಕರು ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರು ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಡಿಸೆಂಬರ್ 2022 4ನೇ ವರದಿಯ ಅಧ್ಯಾಯ 2ರ 54ನೇ ಅಂಶದಲ್ಲಿ ಪ್ರಸ್ತುತ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು MRW ತಾಲೂಕು ಪಂಚಾಯಿತಿ ಕಚೇರಿಗಳಲ್ಲಿನ ತಾಲೂಕು ಮಟ್ಟದಲ್ಲಿ ಇಲಾಖೆಯ ಚಟುವಟಿಕೆಗಳನ್ನು ಸಮನ್ವಯಗೊಳಿಸುತ್ತಿದ್ದಾರೆ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು VRW ಇದ್ದರೆ VRWಗಳಿಗೆ ಮಾಸಿಕವಾಗಿ 9,000 ಮತ್ತು MRWಗಳಿಗೆ ಮಾಸಿಕ 15,000 ಗೌರವಧನ ಪಡೆಯುತ್ತಿದ್ದಾರೆ. VRWಗಳು ವಾರ್ಷಿಕವಾಗಿ ಸುಮಾರು 5,000 ಮತ್ತು MRWಗಳು ವಾರ್ಷಿಕವಾಗಿ 10,000ಗಳನ್ನು ದಾಖಲೆಗಳ ನಿರ್ವಹಣೆ, ಸ್ಟೇಷನರಿ, ಡೇಟಾ ಶುಲ್ಕಗಳು, ಗ್ರಾಮಗಳಿಗೆ ಭೇಟಿ ನೀಡಲು ಹಾಗೂ ಪ್ರಯಾಣ ವೆಚ್ಚಕ್ಕಾಗಿ ಪಡೆಯುತ್ತಿದ್ದಾರೆ. ಈ ಭತ್ಯೆಯನ್ನು VRWಗಳಿಗೆ ವಾರ್ಷಿಕವಾಗಿ 12,000 ಮತ್ತು MRWಗಳಿಗೆ 25,000ಕ್ಕೆ ಹೆಚ್ಚಿಸಬಹುದು ಅಂತಕ್ಕಂಥ ಒಂದು ಇದು ನಿರ್ದೇಶಕರ ಲೆಟ್ರ. ಕೆಲವು ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಕಂಪ್ಯೂಟರ್ಗಳು, ಕುರ್ಚಿಗಳು ಮತ್ತು ಮೇಜುಗಳು ವಿಕಲಚೇತನರಿಗಾಗಿ ಕಾಯ್ದಿರಿಸಲಾದ ಅನುದಾನದ 5% ಬಳಸಿ ಒದಗಿಸಲಾಗಿದೆ. ಇತರೆ ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳಲ್ಲಿ VRWಗಳು ಮತ್ತು MRWಗಳಿಗೆ ಈ ಸೌಲಭ್ಯಗಳನ್ನು ಇನ್ನೂ ಒದಗಿಸಲಾಗಿಲ್ಲ. ಆದ್ದರಿಂದ ಕಾರ್ಯಕರ್ತರಿಗೆ ಅವಶ್ಯಕ ಕಂಪ್ಯೂಟರ್, ಟೇಬಲ್ ಮತ್ತು ಕುರ್ಚಿಗಳನ್ನು ಒದಗಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಸುತ್ತೋಲೆಯನ್ನು ಹೊರಡಿಸಬಹುದಾಗಿರುತ್ತದೆ ಎಂದು ಶಿಫಾರಸು ಮಾಡಲಾಗಿದೆ. ಆದ್ದರಿಂದ ಮೇಲಿನ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಶಿಫಾರಸಿನಂತೆ ಪುನರ್ವಸತಿ ಕಾರ್ಯಕರ್ತರಿಗೆ ಮೂಲಭೂತ ಸೌಕರ್ಯಗಳನ್ನು ಪಡೆಯಲು ಆದೇಶ ಹೊರಡಿಸುವಂತೆ ತಿಳಿಸಲಾಗಿದೆ. ಸರ್ಕಾರದ ಕಾರ್ಯದರ್ಶಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸುತ್ತೋಲೆಯಲ್ಲಿ ಅಂಗವಿಕಲ ಮತ್ತು ಹಿರಿಯ ನಾಗರಿಕರ ಇಲಾಖೆಯ ವತಿಯಿಂದ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ VRW, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ RDPR ವತಿಯಿಂದ 1 ಟೇಬಲ್ ಮತ್ತು 1 ಚೇರನ್ನು ಒದಗಿಸಲು ಸಂಬಂಧಪಟ್ಟವರಿಗೆ ಪತ್ರ ಬರೆಯುವಂತೆ ಆದೇಶ ಹೊರಡಿಸಲಾಗಿದೆ. ಪ್ರಸ್ತುತ ರಾಜ್ಯದಲ್ಲಿ 5,599 ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯಕರ್ತರು ಕೆಲಸ ನಿರ್ವಹಿಸುತ್ತಿದ್ದು, ಅದರಲ್ಲಿ 2,330 ಗ್ರಾಮ ಪಂಚಾಯಿತಿಗಳಲ್ಲಿ ಮಾತ್ರ ಚೇರ್ ಮತ್ತು ಟೇಬಲ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಬಾಕಿ ಇರುವ 3,269 ಗ್ರಾಮ ಪಂಚಾಯಿತಿಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದು ಬಾಕಿ ಇರುತ್ತದೆ. ಅಂಗವಿಕಲರ ಗ್ರಾಮೀಣ ಪುನರ್ವಸತಿ ಯೋಜನೆಯಡಿಯಲ್ಲಿ ರಾಜ್ಯದಲ್ಲಿ ಕಳೆದ 16 ವರ್ಷಗಳಿಂದ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ವಿಕಲಚೇತನರೇ ಆಗಿರುವ ಕಾರಣ ಗ್ರಾಮೀಣ ಮತ್ತು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಿಗೆ ಎಲ್ಲ ಇಲಾಖೆಗಳ 5% ಅನುದಾನಡಿಯಲ್ಲಿ 3 ಮೂಲಭೂತ ಸೌಕರ್ಯಗಳಾದ ಟೇಬಲ್, ಚೇರ್, ಲೇಖನ ಸಾಮಗ್ರಿಗಳು, ಸಾರಿಗೆ ಭತ್ಯೆ ಮತ್ತು ಈ ಹಾಜರಾತಿಯನ್ನು ಪ್ರತಿದಿನ ಹಾಕಲು ಅವಶ್ಯಕ ಹಾಜರಾತಿಯ
ಗೋಡೆಯ ಅಳವಡಿಕೆಯ ಬಯೋಮೆಟ್ರಿಕ್ ಯಂತ್ರಗಳನ್ನು ಒದಗಿಸಿ ಗ್ರಾಮೀಣ ಮತ್ತು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರ ಚಟುವಟಿಕೆ ನಿಯಮಿತವಾಗುವ ನಿಟ್ಟಿನಲ್ಲಿ ಸೌಲಭ್ಯಗಳನ್ನು ಕಲ್ಪಿಸಲು ಸೂಕ್ತ ಆದೇಶವನ್ನು ಹೊರಡಿಸುವಂತೆ ಕೋರಿರುತ್ತಾರೆ. ಆದ್ದರಿಂದ ಅಂಗವಿಕಲರ ಗ್ರಾಮೀಣ ಪುನರ್ವಸತಿ ಕಾರ್ಯ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ವಿಕಲಚೇತನರೇ ಆಗಿರುವ ಕಾರಣ ಗ್ರಾಮೀಣ ಮತ್ತು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಿಗೆ ಶೇಕಡಾ 5 ಅನುದಾನದಲ್ಲಿ ಮೇಲೆ ತಿಳಿಸಲಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕುರಿತು ನಿಯಮಾನುಸಾರ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕೋರಿದೆ. ಇದು ಆಯುಕ್ತರು, ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯ ರವರಿಂದ ಅನುಮೋದಿಸಲಾಗಿದೆ. ತಮ್ಮ ವಿಶ್ವಾಸಿ ನಿರ್ದೇಶಕರು ಅಭಿವೃದ್ಧಿ ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಈ ಒಂದು ಸುತ್ತೋಲೆ ಬಂದಿದೆ. ಇದು ಯಾರ್ಯಾರಿಗೆ ಪ್ರತಿಗಳನ್ನು ಕಳಿಸಿದ್ದಾರೆ ಅಂತಂದರೆ ನಿರ್ದೇಶಕರು, ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯ, ನೆಲಮಹಡಿ, ಪೋಡಿಯಂ ಬ್ಲಾಕ್, ವಿಶ್ವೇಶ್ವರಯ್ಯ ಗೋಪುರ, ಡಾಕ್ಟರ್ ಅಂಬೇಡ್ಕರ್ ವೀದಿ, ಬೆಂಗಳೂರು 560001 ಮತ್ತು ಸರ್ಕಾರದ ಅಪ್ಪರ್ ಮುಖ್ಯ ಕಾರ್ಯದರ್ಶಿ ಪಂಚಾಯತ್ ರಾಜ್ ಅವರ ಆಪ್ತ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಬಹುಮಡಿ ಕಟ್ಟಡ, ಬೆಂಗಳೂರು. ಆಯುಕ್ತರು ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯ ಅವರ ಆಪ್ತ ಸಹಾಯಕರು, ಬೆಂಗಳೂರು. ಇವತ್ತು ಒಂದು ಕಚೇರಿ ಪ್ರತಿ ಅಂತ ತಿಳಿಸಿದ್ದಾರೆ. ಇಲ್ಲಿ ನಾವು ಹೇಳಕ್ಕೆ ಹೊರಟಿದ್ದೇನೆಂದರೆ ಈ ಆದೇಶ ಬಂದು ಸುಮಾರು ಇವತ್ತಿಗೆ ಅಂದರೆ ನಿನ್ನೆಗೆ 21/11/2025 ಒಂದು ವರ್ಷ ಆಯಿತು. ಸುಮಾರು ಇದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಕಾರ್ಯಕರ್ತರು ಸುಮಾರು ಪಂಚಾಯಿತಿಗಳಲ್ಲಿ ಈ ಒಂದು ಆದೇಶದ ಕಾರ್ಯರೂಪಕ್ಕೆ ಬರದೇ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಕಾರಣ ಏನಂತಂದರೆ ಈ ಆದೇಶಗಳು ಸರ್ಕಾರ ಹೊರಡಿಸ್ತಕ್ಕಂಥ ಇಲಾಖೆಗಳು ಹೊರಡಿಸ್ತಕ್ಕಂಥ ಆದೇಶಗಳು ಕೆಳಮಟ್ಟದ ಅಧಿಕಾರಿಗಳು ಇದನ್ನು ಪಾಲನೆ ಮಾಡಬೇಕಾದ ಕರ್ತವ್ಯ ಆಗಿರ್ತದೆ. ಅದಕ್ಕೆ ಈ ಕರ್ತವ್ಯ ಪಾಲನೆ ಮಾಡದೇ ಇರತಕ್ಕಂಥ ಅಧಿಕಾರಿಗಳ ಮೇಲೆ ಈ ಆಯುಕ್ತಾಲಯ ಏನು ಕ್ರಮ ತಗೊಂಡಿದೆ ಅನ್ನೋದನ್ನು ನೀವೆಲ್ಲ ಪರಿಶೀಲನೆ ಮಾಡಬೇಕಾಗ್ತದೆ. ಯಾಕಂದರೆ ಸುಮಾರು ಕಾರ್ಯಕರ್ತರಿಗೆ ಇನ್ನೂವರೆಗೂ ಈ ಪತ್ರದಲ್ಲಿ ಹೇಳಿರುವ ಯಾವ ಸೌಲಭ್ಯಗಳು ಒದಗಿಸಿಲ್ಲ ಅನ್ನೋದನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಆಗಿದೆ. ಅದಕ್ಕಾಗಿ ನಾವು ಈ ವಿಚಾರವಾಗಿ ವರದಿ ಮಾಡಿ ತಮಗೆಲ್ಲ ಅರ್ಪಿಸ್ತಾ ಇದ್ದೀವಿ. ರಾಜ್ಯದ ಯಾವ VRWಗಳಿಗೆ MRWಗಳಿಗೆ ಈ ಪತ್ರದಲ್ಲಿ ತಿಳಿಸಲಾದ ವಿಚಾರಗಳ ಕುರಿತು ಕೆಳಮಟ್ಟದ ಅಧಿಕಾರಿಗಳು ಕ್ರಮ ತಗೊಂಡಿದ್ದಾರೆ ಅನ್ನೋದನ್ನು ದಯವಿಟ್ಟು ನಮ್ಮ ಚಾನಲ್ ಈ ವರದಿಯನ್ನು ನೋಡಿದ ಪ್ರತಿಯೊಬ್ಬ ಕಾರ್ಯಕರ್ತರು ಚಾನಲ್ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ. ಯಾಕೆ ಹೇಳ್ತಾರೆ ಅಂತಂದರೆ ತಾವೇನಾದರೂ ಕಮೆಂಟ್ ಮೂಲಕ ತಮ್ಮಲ್ಲಿ ಸೌಲಭ್ಯಗಳು ಒದಗಿಸಿ ಕೊಟ್ಟಿದ್ದಾರೆ ಅನ್ನೋದನ್ನು ತಾವು ತಿಳಿಸಿದರೆ ಮುಂದಿನ ದಿನ ಅದಕ್ಕೆ ಸಂಬಂಧಪಟ್ಟ ಒಂದು ವರದಿ ಮಾಡೋಕ್ಕೆ ನಮಗೆ ಅನುಕೂಲ ಆಗ್ತದೆ. ಅದಕ್ಕಾಗಿ ಈ ಅಧಿಕಾರಿಗಳು ಮೇಲಧಿಕಾರಿಗಳು ಹೊರಡಿಸ್ತಕ್ಕಂಥ ಆದೇಶಗಳಿಗೆ ಕೆಳಮಟ್ಟದ ಅಧಿಕಾರಿಗಳು ಪಾಲನೆ ಮಾಡಬೇಕಾದ ಕರ್ತವ್ಯ ಆಗಿರೋದ್ರಿಂದ ಇದನ್ನು ತಮಗೆ ವರದಿ ಮಾಡಿ ಅರ್ಪಿಸ್ತಾ ಇದ್ದೀವಿ. ತಾವೆಲ್ಲ ಗಮನಿಸ್ಬೇಕಂತೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.